ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ವಿಶೇಷ ಭಟ್ ಎಂದಿನಂತೆ ತಮ್ಮೆದುರು ಹಾಜರಾಗಿದೆ. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ. ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಸಹಾಯದ ಮೂಲಕ ಬೇಕು. ಎಸ್, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗ್ಯಾರಂಟಿಗಳ ಗಲಾಟೆ ನಡೀತು, ಇನ್ನೊಂದಾಯಿತು. ಈಗ ಹತ್ಯೆಗಳ ಕುರಿತು ಚರ್ಚೆ ಪ್ರಾರಂಭ ಆಗಿದೆ. ಪ್ರಮುಖವಾಗಿ ಎರಡು ಘಟನೆಗಳನ್ನು ಹೇಳಲಾಗ್ತಾ ಇದೆ. ಒಂದು ಜೈನ ಮುನಿಯ ಒಂದು ಬರ್ಬರ ಹತ್ಯೆ, ಇನ್ನೊಂದು ನಂಜನಗೂಡಿನಲ್ಲಿ ನಡೆದಂಥ ಯುವ ಬ್ರಿಗೇಡ್ನ ನಾಯಕರ ಹತ್ಯೆ ಪ್ರಕರಣ. ಹಾಗೆ ಇನ್ನೆಲ್ಲೋ ನಡೆದ ಇನ್ಯಾವುದೋ ಒಂದು ಸಾವು ಹತ್ಯೆ ಬಗ್ಗೆ. ಇದೆಲ್ಲವನ್ನೂ ಕೂಡ ಪ್ರತಿಪಕ್ಷವಾದ BJP ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಈ ಎರಡೂ ಪ್ರದೇಶಗಳಿಗೆ ಸತ್ಯ ಶೋಧನಾ ಸಮಿತಿಯನ್ನು ಕೂಡ ಅದು ಕಳಿಸ್ಕೊಟ್ಟಿದೆ. ಅದರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ರಾಜ್ಯದಲ್ಲಿ ಕೊಲೆ ಸುಲಿಗೆಗಳು ಹೆಚ್ಚಾಗ್ತಿವೆ ಅನ್ನೋದು BJP ಆರೋಪ. ಕಾಂಗ್ರೆಸ್ ಬಂದ ತಕ್ಷಣ ಎಲ್ಲ ಕೊಲೆ ಮಾಡುವವರು ಎಲ್ಲ ಹೊರಗಡೆ ಬಂದ್ಬಿಟ್ಟು ಕಚ 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 ಅಂತ ತರಕಾರಿ ಹೆಚ್ಚಾಗಿ ಜನರನ್ನು ಹೆಚ್ಚಿಬಿಟ್ಟು ಹೋಗ್ತಾವೆ. ಈ ರೀತಿಯ ಆರೋಪಗಳು ಕೇಳಿ ಬರ್ತಿವೆ. ನಿನ್ನೆ ಈ ಆರೋಪಗಳಿಗೆ ಗೃಹ ಸಚಿವರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಅದರ ಜೊತೆಗೆ ಅವರು ಉತ್ತರ ಕೊಟ್ಟಿದ್ದು ಯಾವುದಕ್ಕೆ ಅಂದರೆ ಪೊಲೀಸರ ಮೇಲೆ ಏನು ಸತತವಾಗಿ ಇವರು ಆರೋಪ ಮಾಡ್ತಿದ್ದಾರೆ. ಜೈನ ಮುನಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಆ ಆರೋಪಿಯನ್ನು ಬಂಧಿಸಿದ್ದಾರೆ. ಅವರು ಬಂಧಿಸಿದ ತಕ್ಷಣ ಅವರು ಹೇಳಿಕೆಯನ್ನು ಪಡೆದಿದ್ದಾರೆ. ಸೊ ಆ ಜೈನ ಮುನಿ ಮತ್ತು ಆ ಹತ್ಯೆ ಮಾಡಿದವರ ನಡುವೆ ಹಣಕಾಸಿನ ವ್ಯವಹಾರ ಇತ್ತು ಅಂತ ಅವನು ಹೇಳಿದ್ದಾನೆ ಅಂತ ಹೇಳಿದ್ದಾರೆ. ಆದರೆ ಇದನ್ನು BJP ನಿರಾಕರಿಸ್ತಾ ಇದೆ. ಆಗಿರೋಕ್ಕೆ ಸಾಧ್ಯ ಇಲ್ಲ. ಜೈನ ಮುನಿ ಪೊಲೀಸರು ಸುಳ್ಳು ಹೇಳ್ತಿದ್ದಾರೆ. ಅದಕ್ಕೆ ಡಾಕ್ಟರ್ ಪರಮೇಶ್ವರ್ ಕೇಳಿದರು, ಎಲ್ಲ ಸರಿ, 1.5 ತಿಂಗಳುಗಳ ಹಿಂದೆ ಯೋಗ್ಯರಾಗಿದ್ದ ಪೊಲೀಸರು ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಹೇಗಾಗ್ಬಿಡ್ತಾರ? ನಿಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ತಾವು ಪೊಲೀಸರನ್ನು ನಂಬಿದ್ರಿ ಅಲ್ವಾ, ಪೊಲೀಸರನ್ನು ಶ್ಲಾಘಿಸ್ತಿದ್ರಿ ಅಲ್ವಾ. ಈ ಭೂಮಂಡಲದಲ್ಲಿ ಕರ್ನಾಟಕದ ಪೊಲೀಸ್ ಬಿಟ್ಟರೆ ಇಲ್ಲ ಅಂತ ಹೇಳ್ತಿದ್ರಿ. ಈಗ ಯಾಕೆ ಅನ್ನೋ ಪ್ರಶ್ನೆ ಕೇಳ್ತಿದ್ದಾರೆ. ಸೊ ಆದರೆ BJP ಇದನ್ನು ರಾಜಕೀಯವಾಗಿ ಬಳಸಿಕೊಳ್ಳುವ ಎಲ್ಲ ಯತ್ನವನ್ನು ಮಾಡ್ತಾ ಇದೆ. ಈ ಹತ್ಯಾಕಾಂಡವನ್ನು ಒಂದು ಸಾವಿನ ಪ್ರಕರಣವನ್ನು ಇಟ್ಟುಕೊಂಡು ರಾಜಕಾರಣ ಮಾಡುವಂಥದ್ದು ಅದು BJPಯ ಜಾಯಮಾನ. ಸೊ ಆ ಸಾವಿನ ಹಿಂದೆ ಒಂದು ಧಾರ್ಮಿಕ ಕಾರಣವನ್ನು ಹುಡುಕ್ತಾ ಹೋಗುವುದು. ಹತ್ಯೆ ಮಾಡಿದವನಾಗಲಿ ಹತ್ಯೆ ಆದವನಾಗಲಿ, ಇವೆರಡರಲ್ಲಿ ಹತ್ಯೆ ಮಾಡಿದವನು ಅಲ್ಪಸಂಖ್ಯಾತ ಜನಸಮುದಾಯಕ್ಕೆ ಸೇರಿರಬೇಕು ಅನ್ನೋದು ಅವರಿಗೆ ಆಸೆ. ಆ ಮೂಲಕ ಅದು ಕಮ್ಯುನಲ್ ಟೆನ್ಷನ್ ಕೊಡೋದು. ಓಕೆ, ಫೈನ್. ಈ ಕರ್ನಾಟಕದಲ್ಲಿ ನಡೆಯುವ ಹತ್ಯಾ ಪ್ರಕರಣಗಳಿಗೆ 1.5 ತಿಂಗಳದ್ದು ಏನಿದೆ, ಅದಕ್ಕೆಲ್ಲ ಕಾಂಗ್ರೆಸ್ ಸರ್ಕಾರ ಜವಾಬ್ದಾರಿ ಹೊಣೆಗಾರಿಕೆಯನ್ನು ಹೊರಬೇಕು ಅನ್ನೋದು BJP ವಾದ. ಆ ಕಾರಣಕ್ಕಾಗಿ ಪೊಲೀಸರನ್ನು ನಂಬದ ಅವರು ಪಕ್ಷದ ಕಾರ್ಯಕರ್ತರ ಮೂಲಕ ಸತ್ಯ ಶೋಧನೆಯನ್ನು ಮಾಡಿಸ್ತಾರೆ. ಎರಡು ಕಡೆಗಳು ಕೂಡ ಸತ್ಯ ಶೋಧನಾ ಸಮಿತಿಯನ್ನು ಕಳಿಸಿದ್ದಾರೆ. ಈಗ ನಾನು ಒಂದಿಷ್ಟು ಅಂಕಿಅಂಶಗಳನ್ನು ತೆಗೆದುಕೊಂಡು ಬಂದಿದ್ದೆ. ಅದು ದೆಹಲಿಗೆ ಸಂಬಂಧಪಟ್ಟದ್ದು. ದೆಹಲಿ ಏನಿದೆ, ಅಲ್ಲಿ ಆಮ್ ಆದ್ಮಿ ಪಕ್ಷದ ಸರ್ಕಾರ ಇದ್ರೂ, ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಕಾನೂನು ಮತ್ತು ಸುವ್ಯವಸ್ಥೆ ಮತ್ತು ಪೊಲೀಸ್ ವ್ಯವಸ್ಥೆ ದೆಹಲಿ ಸರ್ಕಾರದ ಅಡಿಯಲ್ಲಿ ಬರಲ್ಲ. ಅದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ. ದೆಹಲಿ ಪೊಲೀಸರಿಗೆ ಬಾಸ್ ಯಾರು ಅಂತಂದರೆ ಗೃಹ ಸಚಿವರಾಗಿರುವ ಅಮಿತ್ ಶಾ. ಇದು ಮೊದಲು ತಾವು ತಿಳ್ಕೋಬೇಕು. ಆದ್ದರಿಂದ ದೆಹಲಿಯಲ್ಲಿ ಲಾ ಆ್ಯಂಡ್ ಆರ್ಡರ್ ಸಂಬಂಧಪಟ್ಟ ಹಾಗೆ ಏನಾದರೂ ಆದರೆ ಅದರ ಜವಾಬ್ದಾರಿನೂ ಅಮಿತ್ ಶಾ ಮತ್ತು ಕೇಂದ್ರ ಸರ್ಕಾರ ವಹಿಸ್ಕೋಬೇಕಲ್ವ, ಅದರ ಹೊಣೆಗಾರಿಕೆ ಅಲ್ವಾ. ಸೊ ಅದರಿಂದ ನಾನು ದೆಹಲಿಯ ಅಂಕಿಅಂಶಗಳು ಏನು ಹೇಳ್ತವೆ ಅನ್ನೋದನ್ನು ಹೇಳ್ತೀನಿ. ಯಾಕೆಂದರೆ ಇದಕ್ಕೆ ಜವಾಬ್ದಾರಿ ಕೇಂದ್ರ ಸರ್ಕಾರ, ಅಮಿತ್ ಶಾ ಅವರು ಅಂತ ನಿಮಗೆ ಹೇಳಿದೆ. ದೆಹಲಿಯಲ್ಲಿ ಕಳೆದ 10 ವರ್ಷಗಳ ಅವಧಿಯಲ್ಲಿ ಎಷ್ಟು ಕೊಲೆಗಳು ನಡೆದವು, ಎಷ್ಟು
ಎಷ್ಟು ಸುಲಿಗೆಯ ಪ್ರಕರಣಗಳು ನಡೆದವು, ಎಷ್ಟು ಡಕಾಯಿತಿಗಳು ನಡೆದವು ಅನ್ನುವುದು ನನ್ನ ಹತ್ರ ಅಂಕಿಅಂಶ ಇದೆ. ಸೊ ದೆಹಲಿಯಲ್ಲಿ 2014ರಲ್ಲಿ 586 ಪ್ರಕರಣ ನಡೆದಿತ್ತು. 2015ರಲ್ಲಿ 576 ಪ್ರಕರಣಗಳು ನಡೆದಿದ್ವು. 2016ರಲ್ಲಿ 528 ಪ್ರಕರಣಗಳು ನಡೆದಿದ್ವು. 2017ರಲ್ಲಿ 487 ಪ್ರಕರಣಗಳು ನಡೆದಿದ್ವು. 2018ರಲ್ಲಿ 513 ಕೊಲೆ ಪ್ರಕರಣಗಳಲ್ಲಿ ನಡೆದಿದ್ದು. 2019ರಲ್ಲಿ 521, 2020ರಲ್ಲಿ 472, 2021ರಲ್ಲಿ 459 ಮತ್ತು 2022ರಲ್ಲಿ 465 ಪ್ರಕರಣಗಳು ನಡೆದಿದ್ದವು. ಸೊ ಔಟ್ಲುಕ್ ವರದಿಯ ಪ್ರಕಾರ ಜುಲೈ 2022ರ ಒಂದು ಉದಾಹರಣೆಯನ್ನು ತೆಗೆದುಕೊಂಡರೆ ದೆಹಲಿಯಲ್ಲಿ 3140 ಹೀನಿಯಸ್ ಕ್ರೈಮ್ಗಳು ನಡೆದಿವೆ. ನೀವು ಘೋರ ಅಪರಾಧ ಅಂತ ಅನ್ಬೋದೇನೋ ಗೊತ್ತಿಲ್ಲ. ಸೊ 2022ರಲ್ಲಿ ಮೊದಲ 6 ತಿಂಗಳು ಇಂತಹ ಹೀನಿಯಸ್ ಕ್ರೈಮ್ಗಳೇನಿವೆ ಅದರಲ್ಲಿ ಪ್ರತಿಶತ 13ರಷ್ಟು ಹೆಚ್ಚಳ ಆಗಿದೆ. ಹಾಗೆಯೇ ಮನೆ ಕಳ್ಳತನಗಳಲ್ಲಿ ನೀವು ಲೆಕ್ಕ ಹಾಕಿದರೆ ದೆಹಲಿಯಲ್ಲಿ ಅದು ಪ್ರತಿಶತ 553ರಷ್ಟು ಹೆಚ್ಚಳ ಆಗಿದೆ. ಇದು 2022ರ ಅಂಕಿಅಂಶವನ್ನು ನಾನು ನೀಡ್ತಾ ಇದ್ದೀನಿ. ಸೊ ಕೇವಲ 2006 ತಿಂಗಳ ಅವಧಿಯಲ್ಲಿ 3140 ರಾಷ್ಟ್ರದ ರಾಜಧಾನಿ ವಿದೇಶಿ ಗಣ್ಯರು ಬರುವಂತಹದ್ದು. ಪ್ರಧಾನಿಯವರು ಅಲ್ಲೇ ಇರ್ತಾರೆ, ಅಮಿತ್ ಶಾ ಅವರು ಅಲ್ಲೇ ಇರ್ತಾರೆ, ಘಟಾನುಘಟಿ ನಾಯಕರುಗಳಿರ್ತಾರೆ, ರಾಹುಲ್ ಗಾಂಧಿ ಅವರು ಇರ್ತಾರೆ, ಸೋನಿಯಾ ಗಾಂಧಿ ಅವರು ಇರ್ತಾರೆ, ನಿರ್ಮಲಾ ಸೀತಾರಾಮನ್ ಅವರು ಇರ್ತಾರೆ, ಪ್ರಹ್ಲಾದ್ ಜೋಶಿ ಇರ್ತಾರೆ. ಅಲ್ಲಿ 2022ರ ಮೊದಲ 6 ತಿಂಗಳಲ್ಲಿ 3140 ಪ್ರಕರಣಗಳು ನಡೆದಿವೆ. ಸೊ 2021ರಲ್ಲಿ 217 ಜನರ ಕೊಲೆ ಆಗಿತ್ತು ದೆಹಲಿಯಲ್ಲಿ. ಎಷ್ಟೇ 217 ಕೊಲೆಗಳು ನಡೆದಿದ್ವು. ಅದರಂತೆ 473 ಕೊಲೆ ಯತ್ನಗಳು ಅಲ್ಲಿ ನಡೆದಿದ್ವು. ಇನ್ನು ಡಕಾಯಿತಿ ಮತ್ತು ಕಿಡ್ನಾಪ್ ಪ್ರಕರಣಗಳಲ್ಲಿ ಕಳೆದ ವರ್ಷ ಪ್ರತಿಶತ 53ರಷ್ಟು ಹೆಚ್ಚಳ ಕಾಣ್ತದೆ. ಇಲ್ಲಿ ಯಾವ ಸತ್ಯ ಶೋಧನಾ ಸಮಿತಿಯನ್ನು ಕಳಿಸ್ಕೊಡ್ತೀರಿ ನೀವು? ಇದಕ್ಕೆ ಯಾರು ಜವಾಬ್ದಾರರು? ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜವಾಬ್ದಾರಿ, ಐ ಅಗ್ರಿ. ದೆಹಲಿಯಲ್ಲಿ ಕೇಂದ್ರ ಸರ್ಕಾರ ಜವಾಬ್ದಾರಿ ಅಲ್ವಾ? ಅಮಿತ್ ಶಾ ಅವರು ಜವಾಬ್ದಾರಿ ಅಲ್ವಾ? ಯಾಕೆಂದರೆ ಕಾನೂನು ಸುವ್ಯವಸ್ಥೆ ಪೊಲೀಸರು ಅವ್ರ ಅಂಡರ್ ಬರ್ತಾರೆ, ಅವರೇ ನೋಡಿಕೊಳ್ಳೋದು. ಅದರ ಜೊತೆಗೆ ಅಲ್ಲಿ ಒಂದು ಇಡೀ ಆಡಳಿತ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಕಾನೂನಿನ ಮೂಲಕ ಮುಖ್ಯಮಂತ್ರಿಗಳ ಅಧಿಕಾರವನ್ನೇ ಕಸಿದುಕೊಳ್ಳಲಾಗ್ತಾ ಇದೆ ದೆಹಲಿಯಲ್ಲಿ. ಸೊ ಏನಿದ್ರು ಕೂಡ ಲೆಫ್ಟಿನೆಂಟ್ ಗವರ್ನರೇ ಸುಪ್ರೀಮಲ್ಲಿ. ಲೆಫ್ಟಿನೆಂಟ್ ಗವರ್ನರ್ ಇಸ್ ಅಪಾಯಿಂಟೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಆದ್ದರಿಂದ ಅವ್ರ ತಲೆ ಮೇಲೂ ಬರಬೇಕಲ್ಲ ಜವಾಬ್ದಾರಿ, ಹೊಣೆಗಾರಿಕೆಗಳು. ಇದಕ್ಕೆ ರಾಜ್ಯ BJP ನಾಯಕರು ಏನು ಹೇಳ್ತಾರೆ ಅಲ್ವಾ? ಹೇಳಬೇಕು. ಯಾವ ರೀತಿಯ ಪ್ರಚಾರ ನಡೆಸ್ತಿದ್ದಾರೆ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಡೆ ಈ ರೀತಿ ಪ್ರಚಾರ ನಡೀತಾ ಇದೆ. ಸೊ ಕಾಂಗ್ರೆಸ್ ಬಂದ ತಕ್ಷಣ ರಾಜ್ಯದಲ್ಲಿ ಕೊಲೆಗಳು ಹೆಚ್ಚಾಗ್ತವೆ. ನಾನೀಗ ಅಂಕಿಅಂಶ ಕೊಟ್ಟಿದ್ದೀನಿ. ದೆಹಲಿಯಲ್ಲಿ ಇರುವ ಅಂಕಿಅಂಶಗಳು ತೋರಿಸ್ಕೊಡ್ತಾ ಪ್ರತಿ ವರ್ಷ ಅಲ್ಲಿ ಕ್ರೈಮ್ ಪ್ರಮಾಣ, ಅಪರಾಧ ಪ್ರಮಾಣ, ಅದು ಘೋರ ಅಪರಾಧ, ಹೀನಿಯಸ್ ಕ್ರೈಮ್, ಅದು ಜಾಸ್ತಿ ಆಗಿದೆ. ಅಂದರೆ ದೆಹಲಿಯ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ನೋಡಿಕೊಳ್ಳೋದೇನಿದೆ ಅದು ಕೇಂದ್ರ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕ್ರೈಮ್ ಜಾಸ್ತಿ ಆಗ್ತಾ ಇದ್ದಾರೆ. ಅದರ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು ಹಾಗೂ ಕೇಂದ್ರ ಗೃಹ ಸಚಿವರದ್ದು ಅಲ್ವಾ? ಅದರ ಜೊತೆಗೆ ಇನ್ನೊಂದು ಆದರೂ ಕೂಡ ಇಲ್ಲಿ ಕಾಂಗ್ರೆಸ್ ಮೇಲೆ ದೂರೋದು. ಇನ್ನೊಂದು ಏನು ಗೊತ್ತಾ ನಿಮಗೆ? ಭಾಳ ಇದನ್ನು ನೋಡಿದೆ. ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೆ ಕರ್ನಾಟಕದ ಕೆಲವು ಕಡೆ ಮಳೆನೇ ಆಗ್ತಿಲ್ಲ. ಇದು ಭಕ್ತರ ವಾದ. ಭಕ್ತ ಮಹಾಜನರೇ, ದೆಹಲಿ ಪ್ರವಾಹ ಬಂದು ಯಮುನಾ ನದಿ ದೆಹಲಿನೇ ಮುಳುಗ್ತಾ ಇದೆಯಲ್ಲ ಭಕ್ತ ಮಹಾಜನರೇ, ಅದಕ್ಕೆ ಯಾರು ಜವಾಬ್ದಾರರು? ದೆಹಲಿಯಲ್ಲಿರುವುದು ಯಾರ ಸರ್ಕಾರ ಹೇಳಿ? ಕ್ಷುಲ್ಲಕ ರಾಜಕಾರಣ, ಸುಳ್ಳುಗಳನ್ನು ಹೇಳೋದು, ಭ್ರಮೆಗಳನ್ನು ಹೇಳೋದು, ಹತ್ಯೆಗಳನ್ನು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುವುದು,
ಈಗ ಬಿ ಜೆ ಪಿ ಎದ್ದು ನಿಂತಿದೆ. ಆದ್ದರಿಂದ ನಾನು ಮನವಿ ಮಾಡ್ತೇನೆ ಸನ್ಮಾನ್ಯ ಕಟೀಲು ಅವರಿಗೆ, ಬಿ ಜೆ ಪಿ ಅಧ್ಯಕ್ಷರಿಗೆ, ಹಾಗೆಯೇ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ, ದಯವಿಟ್ಟು ಒಂದು ಸತ್ಯ ಶೋಧನಾ ಸಮಿತಿಯನ್ನು ದೆಹಲಿಗೆ ಕಳಿಸಿ. ಅಲ್ಲಿ 2 ವಿಚಾರಗಳ ಬಗ್ಗೆ ನಿಮ್ಮ ಸತ್ಯ ಶೋಧನಾ ಸಮಿತಿ ನೋಡಲಿ. ಒಂದು, ದೆಹಲಿ ಕ್ರೈಮ್ ಕ್ಯಾಪಿಟಲ್ ಆಗ್ತಿದೆಯಾ, ಆಗಿದ್ದರೆ ಯಾರು ಜವಾಬ್ದಾರು, ಕೇಂದ್ರ ಸರ್ಕಾರ ಅಲ್ಲಿ ವಿಫಲ ಆಗಿದೆಯಾ ಇಲ್ವಾ, ಈ ಬಗ್ಗೆ ನೋಡಿ. ಇನ್ನೊಂದು, ದೆಹಲಿಯಲ್ಲಿ ಪ್ರವಾಹ ಬಂತಲ್ಲ, ಅದು ಮೋದಿ ಸರ್ಕಾರ ಇದ್ದಿದ್ದಕ್ಕಾಗಿ ಪ್ರವಾಹ ಬಂತ, ಅದಕ್ಕೆಲ್ಲ ಜ್ಯೋತಿಷಿಗಳನ್ನು ಕರೆಸಿಬಿಟ್ಟು ಜ್ಯೋತಿಷ್ಯ ಕೇಳಿಸಿ. ದೆಹಲಿಯಲ್ಲೂ ಜ್ಯೋತಿಷಿ ಸಿಗ್ತಾರೆ, ನಿಮ್ಮ ಮನೆ ಬಾಗಿಲಿಗೆ ಜ್ಯೋತಿಷಿಗಳು ಸಿಗ್ತಾರೆ, ಅವ್ರು ಕರೆದುಬಿಟ್ಟು ಅವ್ರ ಹತ್ರ ಕೇಳಿ. ಈ ಜ್ಯೋತಿಷಿಗಳ ಒಂದು ಸಮಾವೇಶ ಮಾಡಿಬಿಟ್ಟು ಅದರ ಬಗ್ಗೆ ಸತ್ಯ ಶೋಧನೆ ನಡೆಸಿ. ಇವೆರಡೂ ಸತ್ಯ ಶೋಧನಾ ವರದಿಗಳ ದೆಹಲಿ ತಂದ ಮೇಲೆ ಕರ್ನಾಟಕದ ಬಗ್ಗೆ ಮಾತನಾಡೋಣ ಮತ್ತು ಇಲ್ಲಿ ನಿಮ್ಮ ಸತ್ಯ ಶೋಧನಾ ವರದಿ ಬಗ್ಗೆ ಮಾತನಾಡ್ಬೋದು ಅಲ್ವಾ. ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಪ್ಲೀಸ್. ಹಾಗೆಯೇ ಸಹಾಯ ಮಾಡಿ, ನನ್ನ ಜೊತೆಗೆ ನಿಲ್ಲಿ. ನಿಮ್ಮ ಸಹಾಯವೇ ನನ್ನ ಉಸಿರು. ನೀವು ಮಾಡುವ ಸಹಾಯದಿಂದ ನಾನು ಮಾತನಾಡೋದಕ್ಕೆ ಸಾಧ್ಯ ಆಗ್ತಾಯಿದೆ. ಇಳಿದ್ರಿ ಎಲ್ಲೋ ಎದ್ದು ಬಿದ್ದು ಹೊರಟು ಹಿಮಾಲಯಕ್ಕೆ ಹೊರಟು ಬಿಡ್ಬೇಕಾಗಿತ್ತು ಅಲ್ವಾ. ಇರುವೆ ಎಲ್ಲರಿಗೂ ಒಂದು ದಿವಸ ಒಳ್ಳೆಯದಾಗಲಿ. ನಮಸ್ಕಾರ.